ಈ ಬಿಗ್ ಬಾಸ್ ಹೋಗೋದು ನನ್ನ ದೊಡ್ಡ ಕನಸು. ಮತ್ತೆ ಶುರು ಆಯ್ತು. ಕಲರ್ಸ್ ಕನ್ನಡ ಅವರೇ ಪ್ಲೀಸ್ ಕರ್ಕೊಳ್ಳಿ. ಬೀಜ ಗೀಜ ಹೊಡ್ಕೊಂಡು ಸದ್ಗಿಟ್ಟವನು ಪಾಪ. ಒಬ್ಬರಿಗೂ ಕೇಳ್ಕೊಂತೀನಿ, ನಾನು ಬಿಗ್ ಬಾಸ್ ಹೋಗ್ಬೇಕಂದ್ರೆ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಕಮೆಂಟ್ ಹಾಕಿದೀನಿ ಕಣೋ ಮಂಜ. ಕಲರ್ಸ್ ಕನ್ನಡ ಮತ್ತೆ ಕಿಚ್ಚ ಸುದೀಪ್ ಅಣ್ಣಗೆ ಟ್ಯಾಗ್ ಮಾಡಿ ನಿಜ ಹಾಕಿದೀನಿ. ನೀನು ಹೋಗ್ತೀಯ ಕಣೋ ಮಂಜ, ನೀನು ಹೋಗು. ಅಮ್ಮಕ್ಕೂ ಎಲ್ಲಾರ್ದು ಹೋಗಲ್ಲಿ. ಇಲ್ಲ ಅಂದ್ರೆ ನಾನು ಬಿಗ್ ಬಾಸ್ ಹೋಗಲ್ಲ. ನನ್ನ ಕೈಯಲ್ಲಿ ಆಗ್ತಿಲ್ಲ ಈ ಬ್ಯಾಕ್ ಗ್ರೌಂಡ್ ಸೌಂಡ್ ಕೇಳಕ್ಕೆ. ಪ್ಲೀಸ್ ಬಿಗ್ ಬಾಸ್ ಕರ್ಕೊಳ್ಳಿ. ಆ ಬ್ಯಾಕ್ ಗ್ರೌಂಡ್ ಸೌಂಡ್. ಇಷ್ಟು ದಿನ ನಾನು ಮಾಡಿದ ವಿಡಿಯೋ ಬೇರೆ, ಇನ್ನು ಮೇಲೆ ನಮ್ಮ ಕರ್ನಾಟಕ ಜನತೆ ಹತ್ರ ಕೈ ಮುಗ್ದಿ ಕಳ್ಕೊಂತೀನಿ. ನಿಮ್ಮ ಒಂದು ದಿವಸ ಮಾಡಿದ್ದು ವಿಡಿಯೋ ಬೇರೆ, ಇನ್ಮೇಲೆ ಹಿಂಗ್ ಮಾಡಿದ್ರೆ ಎಲ್ಲಿ ಕರ್ಕೊಂತಾನೆ, ಮೆಟ್ಟಲ್ಲಿ ಹೊಡೆದು ಕಳಿಸ್ತಾರೆ. ಏನಾದರೂ ಎಕ್ಸ್ಪ್ರೆಸ್ ಮಾಡ್ಬೇಕು, ಇನ್ಮೇಲೆ ಏನು ಮಾಡ್ತೀಯಾ ಅಂತ. ಇದ್ರಕ್ಕಿಂತ ಮುಂಚೆ ಮಾಡಿದ್ದು ಬೇರೆ, ಇನ್ಮೇಲೆ ಅಲ್ಲಿಗೆ ಸ್ಟಾಪ್, ಬೇರೆ ಟಾಪಿಕ್ಕು. ನೀನು ಹಿಂಗೆ ಮಾಡಿದ್ರೆ ಬಿಗ್ ಬಾಸ್ ಹೋದಂಗೆ, ನಾವು ನೋಡ್ದಂಗೆ, ನೀನು ನಂಬ್ಕಂಗೆ. ದಯವಿಟ್ಟು ನಾನು ಬಿಗ್ ಬಾಸ್ ಹೋಗ್ಬೇಕು. ಬಿಗ್ ಬಾಸ್ ನೀವು ಕರ್ಕೊಳ್ಳಿ ಅವನಿಗೆ ಪ್ಲೀಸ್. ಕರ್ಕೊಂಡಿಲ್ಲ ಅಂದರೆ ಪಿಶಾಬು ಫಾಲಿಡಲ್ ಕುಡ್ದು ಗೊಟಕಾಗ್ಬಿಡ್ತಾನೆ. ಮೊನ್ನೆ ಪೆಟ್ರೋಲ್ ಕುಡ್ದಿದ್ದ ಗೊತ್ತು ತಾನೇ ನಿಮಗೂ. ಇವಾಗ ನಿಜ ಫಾಲಿಡಲ್ ಕುಡ್ದು ಗೊಟಕಾಗ್ಬಿಟ್ರೆ ಆಮೇಲೆ ನಿಮ್ಮ ಮೇಲೆ ಬರುತ್ತೆ. ಬಿಗ್ ಬಾಸ್ ಕ್ಯಾನ್ಸಲ್ ಆಗಿದೆ ಆಗ್ಬಿಡುತ್ತೆ. ಪ್ಲೀಸ್ ಕರ್ಕೊಳ್ಳಿ. ಅವನು ಯಾರ್ದೋ ಅಲ್ಲ, ಅಮ್ಮಕ್ಕೆ ಬೇಕಂತೆ. ಅಮ್ಮಕು ಡುಮ್ಕು ಮಾಡ್ಬೇಕಂತೆ. ಅವ್ನು ಅಮ್ಮಕ್ಲಿ ಕರ್ಕೊಳ್ಳಿ ಪ್ಲೀಸ್. ಒಂದು ವಾರ ಆದ್ಮೇಲೆ ಒತ್ತು ಕಳಿಸಿ ಬೇಕಾದ್ರೆ, ಬಟ್ ಕರ್ಕೊಳ್ಳಿ ಪ್ಲೀಸ್. ಒಂದೆರಡು ದಿವಸ ಕರ್ಕೊಳ್ಳಿ ಪ್ಲೀಸ್. ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ಬಿಗ್ ಬಾಸ್ ನಿನ್ನ ಕರ್ಕೊಂಡ್ಬಾರ್ದು ಅಂತ ನಾನು ಹೇಳ್ತೀನಿ. ವಿಷಯ ಅಂದ್ರೆ ಬಿಗ್ ಬಾಸ್ ಅನ್ನೋದು ತುಂಬಾ ಜನ ಕನಸು, ತುಂಬಾ ಜನ ಜೀವನ. ತಲೆಗೆ ದಿಂಗ್ತಾನೆ ಜೀವನ ಯಾರು ಮಾಡ್ಕೊಂಡಿರಲ್ಲ. ಕನ್ಸಿರುತ್ತೆ, ಬಟ್ ಜೀವನ ನೀನೇ ಮಾಡ್ಕೊಂಡಿರೋದು. ಅಮುಕು ಡುಮುಕು. ನನ್ನ ಒಂದು ಏನ್ ನಾನೇನ್ ಮಾಡ್ಬೇಕು ಅನ್ನೋದು ಆ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಮಾಡ್ತೀನಿ. ಹೋಗ್ತೀಯಾ ಕರೆಕ್ಟು. ಅಲ್ಲಿ ಹೋಗ್ಬಿಟ್ಟು ವೀಕೆಂಡ್ ಅಲ್ಲಿ ಸುದೀಪ್ ಅಣ್ಣ ಬಂದು ಏನೋ ಮಜಾ ನಿನ್ ಕತೆ ಏನೋ ಆಡ್ತಾನೆ ಇಲ್ಲ ಅಂದ್ಬಿಟ್ರೆ ಅಮ್ಮಕ್ಕು ಡುಮುಕ್ಕು ಅಮಾಲ್ ಅಮಾಲ್ ಡುಮಾಲ್ ಜಿಂತ ಅಂದ್ಬಿಟ್ರೆ ಸುದೀಪ್ ಅಣ್ಣ ಕೆಪ್ಪೆಗೆ ಸ್ಲ್ಯಾಪ್ ಹೊಡ್ದು ಆಚೆ ಕಳಿಸ್ತಾರೆ. ನಂದು ಕನ್ಸಲ್ಲ, ಅದು ನನ್ನ ಡ್ರೀಮ್ ಬಿಗ್ ಬಾಸ್. ಸೊ ಅಂತೀನಿ. ಸೊ ಬಿಗ್ ಬಾಸ್ ಅಂತ ಕಮೆಂಟ್ ಮಾಡಿ, ಕಿಚ್ಚ ಸುದೀಪ್ ಸರ್ಗೆ ಕಮೆಂಟ್ ಮಾಡಿ, ಕಲರ್ಸ್ ಕನ್ನಡ ಅವ್ರಿಗೆ ಕಮೆಂಟ್ ಮಾಡಿ. ನೀನು ಒಳ್ಳೆ ಮನುಷ್ಯ, ಬಟ್ಟು ನೀನು ಈ ತರ ಭಿಕ್ಷೆ ಬೇಡಬೇಡ ಕಣೋ. ಭಿಕ್ಷೆ ಬೇಡದ್ರೆ ಚೀಪ್ ಆಗ್ಬಿಡ್ತೀಯ. ಅವರೇ ಕರಿಬೇಕು. ಅಮ್ಮಕು ಡುಮುಕ್ ಮಂಜ ನೀನು ಬಾರೋ ಇಲ್ಲಿ, ಅಮ್ಮಕು ನಮ್ದು ಅನ್ಬೇಕು. ಅವರೇ ಕರ್ದಿ ಅಮ್ಮಕು ನಮ್ದು ಅನ್ಬೇಕು. ಹಂಗೆ ಅವಾಗ ನಿನ್ ಗತ್ತು. ಇಲ್ಲ ನೀನೇ ಭಿಕ್ಷೆ ಬೇಡ್ರೆ, ಹೋದ ವರ್ಷನೂ ಭಿಕ್ಷೆ ಬಿಟ್ಟೆ, ಈ ವರ್ಷನೂ ಭಿಕ್ಷೆ ಬಿಟ್ಟೆ, ಸಿಗಲ್ಲ, ಕರಿಯಲ್ಲ. ಸುಮ್ಮನೆ ಯಾಕೆ ಮರ್ಯಾದೆ ಹೋಗುತ್ತಷ್ಟೇ. ಭಿಕ್ಷೆ ಬೇಡ ಹೋದ ಅಂತಾರೆ ಹೋದ್ರು. ಅದಕ್ಕೆ ಬೇಡ, ಅವರೇ ಕರಿಬೇಕು. ಅಮ್ಮಕು ಡುಮುಕ್ ಬಾ ಇಲ್ಲಿ, ಅಮ್ಮಕು ನಮ್ದು ಅಂತ ಅನ್ಬೇಕು. ಸೊ ದಯವಿಟ್ಟು ಈ ಸತ್ಯನ ಬಿಗ್ ಬಾಸ್ಗೆ ನನ್ನ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದೇ ಹೇಳೋಣ ಅಂತ ಇಷ್ಟಪಡ್ತೀನಿ. ಇದೆಲ್ಲ ಫನ್ನಿಗೆ, ಬಟ್ ನೀನು ಹೋಗು ಮಂಜ. ಮೊಬೈಲಲ್ಲಿ ತಲೆ ಹಟ್ಟಿ ಸಾಕು, ಬಟ್ ಇವಾಗ ಟಿವಿಯಲ್ಲೂ ತಲೆ ಹಟ್ಟು. ನಮಗೆ ನಮ್ಮ ಫ್ಯಾಮಿಲಿ ಎಲ್ಲ ನೋಡ್ಬೇಕು ನಿನಗೆ. ಅಮ್ಕದು ಡುಮ್ಕದು ಅಂತ ಎಲ್ಲ ನೋಡಬೇಕು. ನೀನು ಹೋಗು ಮಂಜ. ಈ ಸಪೋರ್ಟಿವ್ ಮಂಜ, ಗೋ ಮಂಜ. ನೀನು ಆರ್ಮಿ ಥರ ಕಾಯೋದು 2 ಗಂಟೆ ಆಗಲಿ 3 ಗಂಟೆ ಆಗಲಿ ಅದು ನೋಡಲೇಬೇಕು ನಾನು ಟಿವಿಯಲ್ಲಿ. ಮಲಗಿತ್ಯಾ ಆರ್ಮಿ ಥರ ಕಾಯ್ತೀಯಾ ಅಂತ. ಬಾ ಮಂಜ, ಬಿಗ್ ಬಾಸಿಗೆ ಬಾ ಮಂಜ. ದುರೇಂದರ್ಗಿಂತ ಜಾಸ್ತಿ ಸುಟ್ಟೋಗಿರೋ ಪುಳಿಯೋಗರೆ ತರ ಇದೆಯಾ ಬೋಳಿ ಮಗನೆ. ಯಾರ್ದೋ ಬಿಟ್ಟಿ ಸಿಕ್ಕಿದೆ ಅಂತ ನೆಕ್ಲೆಸ್ ಹಿಂಗಾಡ್ತಾನೆ. ಇನ್ನು ಇವನ್ ತಗೊಂಡ್ಬಿಟ್ರೆ ನಕ್ಕನ್ ಹೊಗೆನೆ ಹಾಕೊಂಡ್ಬಿಡ್ತಾನೆ. ಆ ಫೇಕ್ ಬೌನ್ಸರ್ ಇವನ್ ಯಾಕೆ ಹಿಂಗೆ ತಿಗ್ದಲ್ಲಿ ಹುಳ ಬಿಟ್ಟಂಗೆ ದೊಡ್ಡ ಹಾದ್ರಗಿದ್ದಿ ತರ ಆಡ್ತಾನಲ್ಲ, ಯಾಕೆ ಹಿಂಗ ಆಡ್ತಾನೆ ಅಂತ ಶಾಕ್ ಅಲ್ಲಿ ಇದಾರೆ. ಅವರೇ ನಗು ಕಂಟ್ರೋಲ್ ಮಾಡ್ತಾರೆ. ನಿನ್ ಬಾಯಿ ಮಾಡಕ. ಝೀರೋ ಸಿವಿಕ್ ಸೆನ್ಸ್. ನಿನಗಿದೆಯೇನೋ ಸಿವಿಕ್ ಸೆನ್ಸ್ ಲೈ. ಅವ್ರಿಗಾದ್ರೂ 0 ಇದೆ, ನಿನ್ಗೆ -0 ಅಲ್ಲೇನಲ್ಲಿ. ಎಲ್ಲಾದ್ರೂ ಅಮ್ಮಕು ಡುಮ್ಕು ಡಿಂಟಾ ಬಾಯ್ ತಗೊಂಡ್ಬಿಡ್ತೀನಿ. ಝೀರೋ ಸಿವಿಕ್ ಸೆನ್ಸ್. ಯಾಕಲೇ ಅಷ್ಟು ಕಿರ್ಚ್ಕೊಂತಿದ್ಯಾ? ಬೀಜ ಗೀಜ ಕಿತ್ತಿ ಬಾಯಿ ರಿಟರ್ನ್ ಬಂದ್ಬಿಡೋದು, ಹುಷಾರು. ನಾನು ಬೈಬಾರ್ದು ಅಂತ ಇರ್ತೀನಿ. ಈ ಚಪ್ಪರ್ ನನ್ನ ಮಕ್ಕಳು ಬೇವು ಮತ್ತೆ ಅಪ್ಲೋಡ್ ಮಾಡೋರು. ನಿಮ್ ತಿಗಕ್ ಒಳ್ಳೇದಾಗ್ಲಿ. ಇವಳೊಂದು ಕರಿಮೂಲಂಗಿ ಎಲ್ಲೋದ್ರೂ ಕುಷ್ಠರೋಗ ಬರೋ ಪಿಡ್ಸ್ಬರಿ ತರ ಆಡ್ತಾಳೆ. ಅಂತ ಪಿಡ್ಸೆ ಕೇಳಿಲಿ. ನಿನ್ ತಿಗಕ್ ಮೆಣಸಿನ್ಕಾಯಿ ಪುಡಿ ಆಗ್ಬೇಕು ನೋಡು. ಏನೋ ಸುಟ್ಟೋಗಿರೋ ಪುಳಿಯೋಗರೆ ಕರಿಮಂಜ ಯಾರೋ ಬಾಯಿಗೆ ಇಟ್ಟಿರೋ ತರ ಆಡ್ತಿದ್ದಿಲ್ಲ ಅಂತ. ನಿಜ ಹೇಳ್ಬೇಕು ನೋಡು ನಿನ್ ಬಾಯಿನ. ಮೈಸೂರು ಅರಮನೆ ನೆಟ್ಟೆ ಮಾತಾಡ್ರಿ.
ಬೆಂಗಳೂರು ಹಾಳು ಮಾಡಾಯ್ತು. ಇವಾಗ ಮೈಸೂರು ಹೋಗಿದ್ದೀರಾ, ಮೈಸೂರವ್ರ ಎಲ್ ಸಿಕ್ಕಿದ್ರು ಎಕ್ಕಡ ತಗೊಂಡು ಹೊಡೀರಿ, ಎಕ್ಕಡ ಮೆಟ್ಟಲ್ ಹೊಡೀರಿ. ಚಿಕ್ಕಮಂಗ್ಳೂರಿಗೆ ಬರ್ರೋ ನಿಮ್ಗೆ ಐತೆ. ಬಂದಿದೀವಿ ಶೆಡೆ ನನ್ ಮಗನೇ. ಅವರು ದುಡ್ಗೋಸ್ಕರ ಏನ್ ಮಾಡ್ತಾರೆ ಅಂತ ಟಿಕಾ ಕೊಡ್ತಾರೆ ಮತ್ತೇನು ಇದೀರಾ ಈಗ ನಾನಾ ದುಡಿತಾ ಇದ್ದೀರಾ? ಪ್ರಮೋಷನ್ಸ್ ಲೇ 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 ಕನ್ನಡ ಬರಲ್ವೇ? ನಾನಾ ದುಡಿತಿದ್ದೀರಾ? ಕನ್ನಡ ಮಾತಾಡಲು ದುಡಿತಾ ಇದ್ದೀರಾ ಅಲ್ಲ. ಆಮೇಲೆ ನಮ್ಮ ಅಪ್ಪ ಜೊತೆ ಎರಡೆರಡು ಕೆಲಸ ಮಾಡ್ತೀನಿ. ಏ ಮಂಜ ಇನ್ನೊಂದ್ಸತಿ ಹೇಳು, ಅರ್ಥ ಆಗಿಲ್ಲ. ರೇ ಏನದು? ಎರಡೆರಡು ಕೆಲಸ ಮಾಡ್ತೀನಿ. ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಹೇಳು. ಎರಡೆರಡು ಕೆಲಸ ಮಾಡ್ತೀನಿ. ಬಿಡು ಹೋಗ್ಲಿ. ಇಷ್ಟು ಸಂಪಾದನೆ ಏನೋ 12,000 ಅಲ್ಲ ಹೇಳ್ಬಾರ್ದು, 700-800 ರೂಪಾಯಿ ಅಷ್ಟೇ. ಅಲ್ಲ ಕಣ ಮಂಜ, ನೀನು ತಿಂಗಳಿಗೆ 12,000 ದುಡಿತೀಯ ಅಂತಿದ್ಯಾ, ದಿನಕ್ಕೆ 700-800 ರೂಪಾಯಿ ದುಡಿತೀಯ ಅಂತ್ಯ. 800 ರೂಪಾಯಿಂದ ಲೆಕ್ಕ ಹಾಕಿದ್ರು 24,000 ಏನೋ ಆಗುತ್ತೆ. ಇಲ್ಲ ನೀನ್ ಕೆಪ್ರು ನನ್ ಮಗನ, ಇಲ್ಲ ನಾನ್ ಮಂಗಂತುಲ್ಲ ಅಂತ ಗೊತ್ತಾಗ್ತಿಲ್ಲ. 700-800 ರೂಪಾಯಿ ಅಷ್ಟೇನಾ? ಸಾಕು. ಏನಾಯ್ತು ಲೇ, ಇವಾಗ ತಾನೇ ಸರಿ ಇದ್ದೇಲೇನು, ಕಬ್ಬಣ ಇಟ್ಕೋ. ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ ಅಯ್ಯೋ ಅದಾ ಮ್ಯಾಮ್, ಅದು ಮಂಗನ್ ಡ್ಯಾಶ್ ಅಂತ ನಾನು. ಅಮ್ಕುಡುಮ್ಕು ಅಂದ್ರೆ ಇಷ್ಟೇ ಮ್ಯಾಮ್, ಎಲ್ಲೂ ಹೇಳಿಲ್ಲ. ತುಂಬಾ ಜನ ಕೇಳ್ತಾ ಇದಾರೆ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಇಲ್ಲಿವರೆಗೂ ಎಲ್ಲೂ ಹೇಳಕ್ ಹೋಗಿಲ್ಲ, ಇವಾಗ ಹೇಳ್ತಿದೀನಿ. ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಎ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ, ಕೆ ಅಂದ್ರೆ ಕರ್ಮ. ಕೆ ಲಿಂದ ನಿನ್ ಕುಂಡಿಡಿಯಿಂದ ಬಂತ ಲೌಡು. ರಿಯಾಲಿಟಿ ಶೋ ಅಲ್ಲೇ ನಾನು ಹೇಳಿಲ್ಲ ಇದನ್ನ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಮ್ಕುಡುಮ್ಕು ಅಂದ್ರೆ. ರಿಯಾಲಿಟಿ ಶೋ ಅಲ್ಲಿ ಹೇಳಿದ್ರೆ ಮೆಟ್ಟಲ್ ಹೊಡಿತಿದ್ರಲ್ಲ ನಿಮ್ಗೆ, ಅಲ್ಲೂ ಹೇಳ್ದಲ್ಲ ನಮ್ಮಮ್ಮ ಕಷ್ಟಪಟ್ಟಿ ಅಂತ ತಲೆ ದಿಂಗ್ದಲ್ಲ ಏನೋ.